ನಾಳೆ ರಾಜ್ಯಸಭಾ ಚುನಾವಣೆ ಇರುವಂಥ ಹಿನ್ನೆಲೆಯಲ್ಲಿ ಕಳೆದ 3-4 ದಿನಗಳಿಂದ ಕ್ರಾಸ್ ವೋಟಿಂಗ್ನ ವಿಚಾರವಾಗಿ ಸಾಕಷ್ಟು ಚರ್ಚೆಗಳಾಗ್ತಾ ಇತ್ತು. ಕಾಂಗ್ರೆಸ್ನ ನಾಯಕರನ್ನ ಬೆದರಿಕೆ ಹಾಕ್ತಿದ್ದಾರಂತೆ ಅಂತ ಒಂದು ಕಂಪ್ಲೇಂಟ್ ಕೂಡ ದಾಖಲಾಗಿತ್ತು. ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕಲಬುರಗಿಯಲ್ಲಿ, ಈ ಅಡ್ಡ ಮತದಾನ ಎಲ್ಲವೂ ಕೂಡ ಸುಳ್ಳು ಅಂತೇಳಿ. ಹಾಗಾದರೆ ಅವರದೇ ಪಕ್ಷದ ಶಾಸಕರೊಬ್ಬರು ಕಂಪ್ಲೇಂಟ್ ಕೊಟ್ಟಿದ್ದು, ಹಾಗಾದರೆ ಸುಖ ಸುಮ್ಮನೆ ಅನ್ನುವ ಪ್ರಶ್ನೆಗಳು ಉದ್ಭವ ಆಗ್ತದೆ. ಇವಾಗ ಸಿದ್ದರಾಮಯ್ಯ ಅವರು ಬರ್ತಾರೆ, ಅವ್ರನ್ನೇ ಕೇಳಿ ಅದೆಲ್ಲ ಸುಳ್ಳು ಅಂತ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಲಬುರಗಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾದರೆ ಶಾಸಕ ಗಾಣಿಗ ರವಿ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾದ್ರು ಯಾಕೆ? ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳ್ತಿದ್ದಾರೆ ಈ ಕ್ರಾಸ್ ವೋಟಿಂಗ್ ಎಲ್ಲ ಸುಳ್ಳು ಅಂತೇಳಿ. ಆ ಕಡೆ ನೋಡಿದ್ರೆ ಗಾಣಿಗ ರವಿ ಅವರು ಕಮಿಷನರನ್ನ ಭೇಟಿ ಮಾಡಿ ದಯಾನಂದ್ ಅವರನ್ನ ನಮ್ಮ ಶಾಸಕರಿಗೆ ಆಮಿಷ ಒಡ್ತಿದ್ದಾರೆ ಅಂತೇಳಿ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಹಾಗಾಗಿ ಬಹಳ ಕುತೂಹಲ ಇದೆ, ನಾಳೆ ಏನೆಲ್ಲ ಆಗುತ್ತೆ ಅಂತೇಳಿ. ಏನು ಮಾತಾಡಿದ್ದಾರೆ ಕೇಳ್ಕೊಂಬನ್ನಿ. ಸಾಕಬೇಕು ಅದು ಹೇಳಿದ್ದಾರೆ. ಈಗ ಅದು ಅವ್ರ ಹೇಳಿಕೆ. ನಮ್ಮ ಹೇಳಿಕೆ ಏನಂದರೆ, ಈಗ ಅಲೈನ್ಸ್ ಪಾರ್ಟ್ನರ್ ಸೇರಿ ನಾವು ಎಲ್ಲ ಕಡೆ ಪ್ರಯತ್ನ ಮಾಡಿ ಒಗ್ಗೂಡಿಸ್ತಾ ಇದ್ದೇವೆ. ಈಗಾಗಲೇ SP ನಮ್ಮದು ಹೊಂದಾಣಿಕೆ ಆಗಿದೆ, ಆಪ್ದು ನಮ್ಮದು ಹೊಂದಾಣಿಕೆ ಆಗಿದೆ, ಜಾರ್ಖಂಡ್ದು ನಮ್ಮದು ಹೊಂದಾಣಿಕೆ ಆಗಿದೆ, ಅನೌನ್ಸ್ ಆಗಬೇಕು. ಬಿಹಾರ್ದು ನಮ್ಮದು ಹೊಂದಾಣಿಕೆ ಆಗಿದೆ, ಅದು ಅನೌನ್ಸ್ ಆಗಬೇಕು. DMKದು ನಮ್ಮದು ಹೊಂದಾಣಿಕೆ ಇದೆ, ಅದು ಅನೌನ್ಸ್ ಆಗಬೇಕು. ಮುಸ್ಲಿಂ ಲೀಗ್ದವರು ನಿನ್ನೆ ಅನೌನ್ಸ್ ಮಾಡಿದ್ದಾರೆ. ಸೊ ಅದಕ್ಕೆ ನಮ್ಮ ಪ್ರಯತ್ನಗಳ ನಾವು ಮಾಡ್ತೇವೆ. ಪ್ರಜಾಪ್ರಭುತ್ವದಲ್ಲಿ ಯಾರಾದರೂ ಅಹಮಲಿಂದ ಮಾತಾಡಿದ್ರೆ ಜನ ಅವ್ರಿಗೆ ಪಾಠ ಕಲಿಸ್ತಾರೆ. ಇದು ಪ್ರಜಾಪ್ರಭುತ್ವ, ಇದು ಯಾರೋ ಒಬ್ಬರ ಕೈಯಾಗಿಲ್ಲ. ಅಂದರೆ ಇದರ ಅರ್ಥ ನೀವು ಯಾವುದೋ ಒಂದು ಸರ್ಕಾರಿ ಏಜೆನ್ಸಿದು ದುರುಪಯೋಗ ಮಾಡ್ಕೊಳ್ತಾ ಇದ್ದೀರಿ ಅಂತಕ್ಕಂಥದ್ದು ಇದರಿಂದ ನಾಳೆ ರಾಜ್ಯಸಭೆಯ 4 ಸ್ಥಾನಗಳಿಗೆ ಚುನಾವಣೆ ನಡೆಯಲಿದೆ. ಈ ಚುನಾವಣಾ